ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಸಾಮೂಹಿಕ ಅಂತ್ಯಕ್ರಿಯೆ, ನಾಪತ್ತೆಯಾದ 17 ಮಂದಿಯ ಕುಟುಂಬಗಳ ಮಾಹಿತಿ ಸಂಗ್ರಹ, ಬಂಗ್ಲೆಗುಡ್ಡ ಅರಣ್ಯದಲ್ಲಿ ಪತ್ತೆಯಾದ ಬುರುಡೆ ಮಾನವನ ಅವಶೇಷಗಳು, 2ರ ಡಿಎನ್ಎ ಹೊಂದಾಣಿಕೆ ಪ್ರಕ್ರಿಯೆ ಆರಂಭಿಸಿದ ಎಸ್ಐಟಿ, ಡಿಎನ್ಎ ಫಲಿತಾಂಶ ತನಿಖೆಯಲ್ಲಿ ಮಹತ್ವದ ತಿರುವು ನೀಡೋ ಸಾಧ್ಯತೆ. ಕುಶಾಲನಗರದಿಂದ ನಾಪತ್ತೆಯಾಗಿದ್ದ ತಾಯಿ ಮಗು ಪ್ರಕರಣಕ್ಕೆ ಹೊಸ ತಿರುವು. 1.5 ತಿಂಗಳ ಬಳಿಕ ಸಜಿತಾ ಮತ್ತು ಆಕೆಯ ಮಗ ಕೇರಳದ ಮದರಾಸದಲ್ಲಿ ಪತ್ತೆ. ತನಿಖೆ ವೇಳೆ ತಾಯಿ ಮಗು ಮತಾಂತರಗೊಂಡಿದ್ದು, ಮಗುವಿಗೆ ಸುನ್ನತ್ ಮಾಡಿರುವುದು ಕುಟುಂಬದಲ್ಲಿ ಆಘಾತ. ಮಹಿಳೆ ಕೆಲಸ ಮಾಡುತ್ತಿದ್ದಲ್ಲಿನ ಮಾಲೀಕ ಸಲೀಂ ಆಕೆಯನ್ನ ಕೇರಳಕ್ಕೆ ಕಳಿಸುವಲ್ಲಿ ಪ್ರಮುಖ ಪಾತ್ರ. ಸಿಐಡಿ ಪೊಲೀಸ್ ಜೀಪ್ನಲ್ಲಿ ಬಂದು ಪೊಲೀಸ್ ಐಡಿ ಕಾರ್ಡ್ ತೋರಿಸಿ 20 ಲಕ್ಷ ಹಣ ರಾಬರಿ. ಬೆಂಗಳೂರಿನ ಮಡಿವಾಳದ ಖಾಸಗಿ ಹೋಟೆಲ್ ಬಳಿ ಘಟನೆ. ಮನಿ ಟ್ರೆಂಡಿಂಗ್ ಮಾಡಲಿಕ್ಕೆ ಹಣ ತಂದಿದ್ದೀರಾ ಎಂದು ಸುಳ್ಳು ಆರೋಪ ಹೊರಿಸಿ ಕೇರಳ ಯುವಕರ ಬಳಿ ಇದ್ದ ಕಂತೆ ಹಣವನ್ನ ಚೀಲದಲ್ಲಿ ತುಂಬಿಕೊಂಡು ಪರಾರಿ. ರಾಬರಿ ಪೊಲೀಸ್ ಜೀಪ್ನಲ್ಲೇ ಆಗಿರುವುದು ಕನ್ಫರ್ಮ್ ಆಗಿದೆ. ಸಿಐಡಿ ಇನ್ಸ್ಪೆಕ್ಟರ್ ಜೀಪಿನಲ್ಲಿ ಇದ್ರು ಎಂಬ ಮಾಹಿತಿ. ಕರ್ನಾಟಕದ ಮಹತ್ವಾಕಾಂಕ್ಷೆಯ ಮೇಕೆದಾಟು ಅಣೆಕಟ್ಟು ಯೋಜನೆಗೆ ತಮಿಳುನಾಡು ಸರ್ಕಾರ ಮತ್ತೆ ತೀವ್ರ ವಿರೋಧ. ತಮಿಳುನಾಡು ವಿಧಾನಸಭೆಯಲ್ಲಿ ಮೇಕೆದಾಟು ಯೋಜನೆಗೆ ವಿರುದ್ಧವಾಗಿ ಅವಿರೋಧ ನಿರ್ಣಯ ಅಂಗೀಕರಿಸಲಾಗಿದ್ದು, ಕೇಂದ್ರ ಸರ್ಕಾರ ಈ ಯೋಜನೆಗೆ ಯಾವುದೇ ಅನುಮತಿ ನೀಡಬಾರದು ಎಂದು ಆಗ್ರಹ. ನಮ್ಮ ರಾಜ್ಯದ ನೀರಿನ ಹಕ್ಕುಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿ ಎಂದು ವಿಜಯ್ ಕಿಡಿ.